ಎಟಿಎಂ ರಾಕ್ಷಸ ಅವತ್ತು ಎಟಿಎಂ ನಲ್ಲಿ 2013ರ ನವೆಂಬರ್ 19ನೇ ತಾರೀಕು ಜ್ಯೋತಿ ಉದಯ್ ಮೇಲೆ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ನಾವಾಗಲೇ ಹೇಳ್ತಾ ಇದ್ವಿ, ಅತ್ಯಂತ ಸ್ಪಷ್ಟವಾಗಿ ಈತನ ಮುಖದ ಚಹರೆ ಅವತ್ತು ರೆಕಾರ್ಡ್ ಆಗಿತ್ತು. ಈತನ ಮೂಗು, ಕಣ್ಣು, ಹುಬ್ಬು, ತಲೆ, ಗಡ್ಡ, ಮೀಸೆ ಎಲ್ಲವೂ ಕೂಡ, ಆತನ ಶರ್ಟ್ ಎಲ್ಲವೂ ಕೂಡ ನೀಟ್ ಆಗಿ ರೆಕಾರ್ಡ್ ಆಗಿತ್ತು. ಈಗ ಸಿಕ್ಕಿರುವಂತಹ ವ್ಯಕ್ತಿ ಹಾಗೂ ಅವತ್ತು ರೆಕಾರ್ಡ್ ಆಗಿದ್ದಂತಹ ಫುಟೇಜ್ ನಲ್ಲಿ ಆತನ ಮುಖ ಕಾಣುವ ರೀತಿ ಎರಡನ್ನ ಕೂಡ ನಾವೀಗ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಬಹುತೇಕ ಆಲ್ಮೋಸ್ಟ್ ಆಲ್ ಈತ ಸಿಮಿಲರ್ ಇರುವಂತದ್ದು. ಈಗ ಆತ ಗಡ್ಡವನ್ನ ಶೇವ್ ಮಾಡಿದ್ದಾನೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಈ 3 ವರ್ಷಗಳ ಅವಧಿಯಲ್ಲಿ ದೊಡ್ಡ ಚೇಂಜಸ್ ಆತನ ಮುಖದ ಚಹರೆಯಲ್ಲಿ ಆಗಿಲ್ಲ. ಹಲ್ಲನ್ನ ಆತ ಉದುರಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಆ ಬಗ್ಗೆ ಕೂಡ ಆತ ಮಾಹಿತಿಯನ್ನು ಕೊಟ್ಟಿರುವ ನಿರೀಕ್ಷೆ ಇದೆ. ಆ 2 ಹಲ್ಲುಗಳನ್ನ ಆತನೇ ಗುರುತು ತಪ್ಪಿಸ್ಲಿಕ್ಕೋಸ್ಕರ ಬೀಳಿಸ್ಕೊಂಡಿದ್ದಾನೆ ಅನ್ನುವಂತಹ ಮಾತುಗಳನ್ನ ಕೂಡ ಈಗ ನಾವು ಕೇಳ್ತಾ ಇದೀವಿ. 2 ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನಾವು. ಆತನ ಮುಖ ಚಹರೆಯನ್ನು ಗಮನಿಸ್ತಾ ಇದೀವಿ. ಆತನ ಮೂಗಾಗಿರ್ಬೋದು, ಆತನ ಕಣ್ಣು, ಆತನ ಬಾಡಿ ಲ್ಯಾಂಗ್ವೇಜ್, ಆತನ ಲಿಪ್ ಆಗಿರ್ಬೋದು, ಟೋಟಲ್ ಆತನ ಮುಖದ ಟೋಟಲ್ ಚಹರೆ, ಓವರ್ ಆಲ್ ಆತನ ಗುರುತು ಏನಿದೆ ತುಂಬಾ ಸಿಮಿಲರ್ ಇದೆ. ತುಂಬಾ ಬಹುತೇಕ ಇಲ್ಲಿ ಎಲ್ಲಾ ಅಂಶಗಳಲ್ಲೂ ಕೂಡ ಹೋಲಿಕೆ ಕಂಡು ಬರ್ತಾ ಇದೆ. ಆತನ ಕೂದಲು ಕೂಡ ಅಷ್ಟೇ, ಹಣೆಯ ಭಾಗದಲ್ಲಿ ಸಾಕಷ್ಟು ಬಾಲ್ನೆಸ್ ಇದೆ, ಅದು ಕೂಡ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಸ್ಟ್ರೇಟ್ ಫೇಸ್ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಆತ ಬಾಯಿ ಬಿಡುವ ರೀತಿಯೂ ಸಿಮಿಲರ್ ಇದೆ 2 ಪ್ರಕರಣಗಳಲ್ಲಿ. ಎಟಿಎಂ ದಾಳಿ ಮಾಡಿದ ಸಂದರ್ಭದ ಫೋಟೋದಲ್ಲೂ ಕೂಡ ಅಷ್ಟೇ, ಇವಾಗಿನ ಫೋಟೋದಲ್ಲೂ ಕೂಡ ಅಷ್ಟೇ. ಸೈಡ್ ಫೇಸ್ ಕೂಡ ಅಷ್ಟೇ. ಇಲ್ಲಿ ಒಂದೇ ಒಂದು ಡಿಫರೆನ್ಸ್ ಇರುವಂತದ್ದು ಗಡ್ಡ. ಆ ದಾಳಿ ಮಾಡಿದಾಗ ಆತ ಸ್ವಲ್ಪ ಬೇರ್ಡ್ ಬಿಟ್ಟಿದ್ದ, ಆದ್ರೆ ಈಗ ಆತ ಕಂಪ್ಲೀಟ್ ಆಗಿ ಶೇವ್ ಮಾಡಿಕೊಂಡಿರೋದ್ರಿಂದಾಗಿ ಅದೊಂದು ಡಿಫರೆನ್ಸ್ ಹೊರತುಪಡಿಸಿದ್ರೆ ಇಡೀ ಮುಖದಲ್ಲಿ ಆತನ ಹಣೆ ಆಗಿರ್ಬೋದು, ಆತನ ಹೇರ್ ಸ್ಟೈಲ್ ಆಗಿರ್ಬೋದು, ಆತನ ಹುಬ್ಬು, ಕಣ್ಣು, ಮೂಗು, ಬಾಯಿ, ಕಿವಿ ಯಾವುದರಲ್ಲೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇಲ್ಲ. ಹೀಗಾಗಿ ಮದನಪಲ್ಲಿ ಪೊಲೀಸರು ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಹಾಗೂ 3 ದಿನಗಳ ವಿಚಾರಣೆಯ ಆಧಾರದ ಮೇಲೆ ಈತನೇ ಅವನು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ರಾಜ್ಯದ ಗೃಹ ಸಚಿವರು ಕೂಡ ಈ ಬಗ್ಗೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಬೆಂಗಳೂರು ಪೊಲೀಸರು ಅಧಿಕೃತವಾಗಿ ಇನ್ನೂ ಏನನ್ನ ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅವರು ಈಗ ಮದನಪಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದ ಬಳಿಕ, ಕೆಲವೊಂದು ಪ್ರಶ್ನೆಗಳನ್ನ ಈತನಿಗೆ ಕೇಳಿದ ಬಳಿಕ, ಅವರು ಖುದ್ದಾಗಿ ಈ ಪ್ರಕರಣವನ್ನ ನೋಡಿದ ಬಳಿಕ ಅವರು ಕೂಡ ಅದನ್ನ ಕನ್ಫರ್ಮ್ ಮಾಡುವಂತಹ ನಿರೀಕ್ಷೆ ಇದೆ. ರಾಜ್ಯ ಪೊಲೀಸರು ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು. ಆದರೆ ಗೃಹ ಸಚಿವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಾಗಿದೆ. ಗೃಹ ಸಚಿವರು ಹೇಳಿದ್ದಾರೆ, ಆಂಧ್ರ ಹಾಗೂ ಕರ್ನಾಟಕ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಡೆಗೂ ಕೂಡ ಸೆರೆ ಹಿಡಿಯಲಾಗಿದೆ ಅನ್ನೋದನ್ನ ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಆದರೆ ರಾಜ್ಯ ಪೊಲೀಸರ ತಂಡ ಈಗ ತಾನೇ ಮದನಪಲ್ಲಿಗೆ ಹೋಗ್ತಾ ಇದ್ದು, ಈತನನ್ನ ವಶಕ್ಕೆ ತೆಗೆದುಕೊಂಡು ಈತನಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಅವರು ಕಂಪ್ಯಾರಿಸನ್ ಮಾಡಿದ ಬಳಿಕ ಅಧಿಕೃತವಾಗಿ ಬೆಂಗಳೂರು ಪೊಲೀಸರು ಹೇಳುವಂತಹ ನಿರೀಕ್ಷೆ ಇದೆ. ಆಗ್ಲೇ ಹೇಳಿದ ಹಾಗೆ ಈ ಪ್ರಕರಣದ ಪ್ರಮುಖ ಅಂಶ ಅಂತ ಹೇಳಿದ್ರೆ ಮುಖಚಹರೆ. ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಬಹುಶಃ ಈತನ ಮುಖಚಹರೆ ರೆಕಾರ್ಡ್ ಆಗದೆ ಹೋಗಿದ್ರೆ ಈ ಪ್ರಕರಣ ಪರ್ಮನೆಂಟ್ ಆಗಿ ಮುಚ್ಚಿ ಹೋಗುವಂತ ಎಲ್ಲ ಸಾಧ್ಯತೆ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಕಳೆದ ವರ್ಷವಷ್ಟೇ ಕೆಲ ತಿಂಗಳ ಹಿಂದೆ ರಾಜ್ಯ ಪೊಲೀಸರು ಈ ಪ್ರಕರಣದಲ್ಲಿ ಕೋರ್ಟ್ಗೆ ಸಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದ್ರು. ಯಾವುದೇ ಪ್ರೂಫ್ ಸಿಗ್ತಾ ಇಲ್ಲ, ತನಿಖೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮುಂದೇನಾದ್ರೂ ಸಾಕ್ಷ್ಯ ಸಿಕ್ಕಿದ್ರೆ ತನಿಖೆ ಮಾಡ್ತೀವಿ ಅಂತ ಸಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದ್ರು. ಈ ಮುಖಚಹರೆ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದ್ದ ಕಾರಣಕ್ಕಾಗಿನೇ ಈತನ ಈ ಮುಖಚಹರೆ 2 ರಾಜ್ಯಗಳಲ್ಲಿ, ಆಂಧ್ರ ಹಾಗೂ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹಲವು ದಿನ ಟಿವಿಗಳಲ್ಲಿ ಹೆಡ್ಲೈನ್ ಆಗಿದ್ದ ಕಾರಣಕ್ಕಾಗಿನೇ ಮದನಪಲ್ಲಿಯ ಆ ಟ್ರಾಫಿಕ್ ಅಧಿಕಾರಿಗೆ ಏನೋ ಈತನನ್ನ ನೋಡಿದ ಹಾಗಿದೆ ಅನ್ನುವಂತಹ ಒಂದು ಅಂಶ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಯಿತು. ಈತ ಅನುಮಾನಾಸ್ಪದ ವ್ಯಕ್ತಿ ಅನ್ನುವಂತಹ ವಿಚಾರ ಗಮನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ, ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮುಖ ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುವಂತದ್ದು. ಆ ಒಂದು ಕಂಪ್ಯಾರಿಸನ್ ಆಧಾರದ ಮೇಲೇನೆ ಆರೋಪಿ ಈಗ ಸೆರೆ ಸಿಕ್ಕಿರುವಂತದ್ದು. ಜೊತೆಗೆ ನಾನಾತ ಅಲ್ಲ, ನಾನವನಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಈ ಮಧುಕರ್ ರೆಡ್ಡಿ ಜಾಸ್ತಿ ಗೇಮ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಎಟಿಎಂ ಒಳಭಾಗ ಈತ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಕಡೆ ಈತ ಎಟಿಎಂ ಒಳಭಾಗದಲ್ಲಿ ತನ್ನ ಕೈಯನ್ನ ಊರಿದ್ದಾನೆ. ಆ ಸಂದರ್ಭದಲ್ಲಿ ಈತನ ಫಿಂಗರ್ ಪ್ರಿಂಟ್ ಅಲ್ಲೆಲ್ಲ ರೆಕಾರ್ಡ್ ಆಗಿತ್ತು. ಆ ಡೇಟಾವನ್ನ ಕೂಡ ರಾಜ್ಯದ ಪೊಲೀಸರು ಈಗ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಅದನ್ನ ತಾಳೆ ಮಾಡಿದ ಕೂಡಲೇ ಎಲ್ಲವೂ ಕೂಡ ಇಲ್ಲಿ ಫಿನಿಶ್ ಆಗತ್ತೆ. ಈತನ ಗೇಮ್, ಈತನೇ ಆತ ಅನ್ನೋದು ಕನ್ಫರ್ಮ್ ಆಗೇ ಹೋಗುತ್ತೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿ ಉದಯ್ ಅವರನ್ನ ಕೂಡ ಕರ್ಕೊಂಡ್ಬಂದು ತೋರಿಸ್ತಾರೆ. ಅದು ಕೂಡ ಖಂಡಿತವಾಗಿ ನಡೆಯುತ್ತೆ. ಇಲ್ಲಿ ಇಷ್ಟೊಂದು ಸಿಮಿಲಾರಿಟಿ ಇರೋದ್ರಿಂದಾಗಿ ಈತ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ನಾವು ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ದೀವಿ. 2 ಆಂಗಲ್ ನಿಂದ ಆತ ಎಡಕ್ಕೆ ತಿರುಗಿದಾಗ ಯಾವ ರೀತಿ ಕಾಣಿಸ್ತಾನೆ, ಬಲಕ್ಕೆ ತಿರುಗಿದಾಗ ಯಾವ ರೀತಿ ಕಾಣಿಸ್ತಾನೆ, ಸ್ಟ್ರೇಟ್ ಫೇಸ್ ನಲ್ಲಿ ಆತ ಯಾವ ರೀತಿ ಕಾಣಿಸ್ತಾನೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ಕೂಡ ಕ್ಲಿಯರ್ ಕಟ್ ಸಿಮಿಲಾರಿಟಿ ಇಲ್ಲಿ ಕಂಡು ಬರ್ತಾ ಇದೆ, ಹೋಲಿಕೆ ಕಂಡು ಬರ್ತಾ ಇದೆ. ಎಲ್ಲವೂ ಕೂಡ ಇಲ್ಲಿ ತಾಳೆಯಾಗ್ತಾ ಇದೆ. ಈತನೇ ಆತ ಹಲ್ಲೆ ಮಾಡಿದಂತಹ ಮಚ್ಚು ರಾಕ್ಷಸ, ಈತನೇ ಅನ್ನುವಂಥದ್ದು ಇಲ್ಲಿ
ಬಹುತೇಕ ಎಲ್ಲಾ ಆಂಗಲ್ಗಳಿಂದ ಕೂಡ ಸ್ಪಷ್ಟವಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಮುಂದೇನಾಗಬಹುದು ಅಂತ ನೋಡೋದಾದ್ರೆ, ಬೆಂಗಳೂರು ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ಪೂರ್ಣ ತನಿಖೆಯನ್ನ ನಡೆಸ್ತಾರೆ. ಎಟಿಎಂ ಹಲ್ಲೆಕೋರ ಮಧುಕರ್ ರೆಡ್ಡಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಂಧ್ರಕ್ಕೆ ಹೋಗ್ತಾ ಇರುವಂತಹ ರಾಜ್ಯ ಪೊಲೀಸರ ತಂಡ ಈತನನ್ನ ವಶಕ್ಕೆ ಪಡಿತಾರೆ. ಮದನಪಲ್ಲಿ ಪೊಲೀಸರಿಂದ ರಾಜ್ಯ ಪೊಲೀಸರ ತಂಡ ಈತನನ್ನ ವಶಕ್ಕೆ ಪಡಿತಾರೆ. ಈಗಾಗಲೇ ಮದನಪಲ್ಲಿಗೆ ತಲುಪಿ ಅಲ್ಲಿ ಬಿಡುಬಿಟ್ಟಿರುವಂತಹ ರಾಜ್ಯ ಪೊಲೀಸರು ಈತನನ್ನ ವಶಕ್ಕೆ ತೆಗೆದುಕೊಂಡು ತಮ್ಮ ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಘಟನೆ ಸಂಬಂಧ ಮೊದಲು ವಿವರವನ್ನ ಪೊಲೀಸರು ಪಡಿತಾರೆ. ಅಂದ್ರೆ ಆತ ಸಿಕ್ಕಿರೋ ರೀತಿ, ಇದುವರೆಗಿನ ತನಿಖೆಯಲ್ಲಿ ಮದನಪಲ್ಲಿ ಪೊಲೀಸರ ಬಳಿ ಏನ್ ಹೇಳಿದ್ದಾನೆ ಎಲ್ಲವನ್ನ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ಘಟನೆ ದಿನ ಸಿಕ್ಕಿದಂತಹ ಸಾಕ್ಷ್ಯಾಧಾರಗಳು, ಅದು ಬಯೋಮೆಟ್ರಿಕ್ ಡೇಟಾ, ಫಿಂಗರ್ ಪ್ರಿಂಟ್ ಡೇಟಾ ಆಗಿರ್ಬೋದು ಅಥವಾ ಮುಖಚಹರೆ ಆಗಿರ್ಬೋದು, ಸಿಸಿಟಿವಿ ಫುಟೇಜ್ ಎಲ್ಲವನ್ನ ಕೂಡ ಹೋಲಿಸಿ ನೋಡ್ತಾರೆ. ಫಿಂಗರ್ ಪ್ರಿಂಟ್ ಸೇರಿ ಬಹುತೇಕ ಎಲ್ಲಾ ಸಾಕ್ಷ್ಯಾಧಾರಗಳೊಂದಿಗೆ ಈಗ ಸಿಕ್ಕಿರುವ ಈ ಮಧುಕರ್ ರೆಡ್ಡಿಯ ಡೇಟಾವನ್ನ ಹೋಲಿಕೆ ಮಾಡಿ ನೋಡ್ತಾರೆ. ಬಳಿಕ ಎಲ್ಲವೂ ಸ್ಪಷ್ಟವಾದ ಬಳಿಕ ಹೋಲಿಕೆ ಮಾಡಿ ಎಲ್ಲವನ್ನ ಸ್ಪಷ್ಟಪಡಿಸಿಕೊಳ್ಳುವಂತಹ ಬಳಿಕ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾರೆ. ಜೊತೆಗೆ ಸಂತ್ರಸ್ತೆ ಜ್ಯೋತಿ ಆಗ ನೀಡಿದ ಮಾಹಿತಿಗೂ ಕೂಡ ಹೋಲಿಕೆ ಮಾಡಿ ನೋಡ್ತಾರೆ. ಖಂಡಿತವಾಗಿ ಜ್ಯೋತಿಯವರನ್ನ ಕೂಡ ಕರೆಸಿ ಈತನನ್ನ ತೋರಿಸಿ ಅವರಿಂದ ಕೂಡ ಮತ್ತೊಂದು ಕನ್ಫರ್ಮೇಶನ್ ಹೇಳಿಕೆಯನ್ನ ಪೊಲೀಸರು ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಬಳಿಕ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮದನಪಳ್ಳಿ ಸ್ಥಳೀಯ ಕೋರ್ಟ್ಗೆ ಮೊದಲು ಈತನನ್ನ ಹಾಜರುಪಡಿಸಲಾಗುತ್ತೆ. ಬಳಿಕ ಮನವಿ ಮಾಡಿ ಬೆಂಗಳೂರು ಪೊಲೀಸರು ಈತನನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬಂದು ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಸಿ ರಿಪೋರ್ಟ್ ಅನ್ನ ಕೂಡ ಬೆಂಗಳೂರು ಪೊಲೀಸರು ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಮತ್ತೆ ಕೇಸನ್ನ ರಿಓಪನ್ ಮಾಡಿ ಮುಂದುವರಿಸಬೇಕಾಗುತ್ತೆ. ಇನ್ನು ಅಗತ್ಯ ಬಿದ್ದಲ್ಲಿ ಸಂತ್ರಸ್ತೆಯಿಂದ ಕೂಡ ಜ್ಯೋತಿ ಉದಯ್ ಅವರಿಂದ ಕೂಡ ಆರೋಪಿಯನ್ನ ಗುರುತಿಸುವಂತ ಹೇಳಿಕೆಯನ್ನ ಪಡೆಯುವಂತಹ ಸಾಧ್ಯತೆ ಕೂಡ ಬಹುತೇಕ ಇರುತ್ತೆ ಇಂತಹ ಪ್ರಕರಣಗಳಲ್ಲಿ. ಜೊತೆಗೆ ಆರೋಪಿ ಗುರುತನ್ನ ಖಚಿತಪಡಿಸಿಕೊಂಡ ಬಳಿಕ ಎಲ್ಲ ಪ್ರಕ್ರಿಯೆಗಳ ಮೂಲಕ ಆರೋಪಿಯ ಗುರುತನ್ನ ಖಚಿತಪಡಿಸಿಕೊಂಡ ಬಳಿಕ ಕೋರ್ಟ್ಗೆ ಪೊಲೀಸರು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ತಾವು ತನಿಖೆಯನ್ನ ಮುಂದುವರಿಸ್ತೀವಿ, ಆರೋಪಿ ಸಿಕ್ಕಿದ್ದಾನೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ನಾವು ನೋಡ್ತಾ ಇದ್ವಿ, ಯಾವ ರೀತಿಯೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಈಗ ಆರಂಭ ಆಗುತ್ತೆ ಮದನಪಲ್ಲಿಯಿಂದ ಹಿಡಿದು ರಾಜ್ಯಕ್ಕೆ ಬಂದ ಬಳಿಕ ಕೂಡ? ಹೌದು ಅಮರ್ ಪ್ರಸಾದ್, ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಈಗ ನಗರದ ಗೃಹ ಸಚಿವರು ಸಹಿತ ಈ ಪ್ರಕರಣದಲ್ಲಿ ಆರೋಪಿ ಸಿಕ್ಕಿರು ಬಿದ್ದಿರೋನೇ ಸಹಿತ ಆರೋಪಿ ಅಂತೇಳಿ ಈಗ ಕನ್ಫರ್ಮ್ ಕೂಡ ಒಂದ್ ಕಡೆ ಮಾಡಿರುವಂಥದ್ದು. ಇವತ್ತು ಬಿಡದಿಯಲ್ಲಿ ನಡೆದಂತಹ ಖಾಸಗಿ ಕಾರ್ಯಕ್ರಮದಲ್ಲಿ ಈಗ ಅವರು ಸ್ವತಃ ಹೇಳಿಕೆಯನ್ನ ನೀಡಿರುವಂಥದ್ದು. ಬೆಂಗಳೂರು, ಕರ್ನಾಟಕ ಹಾಗೂ ಆಂಧ್ರ ಪೊಲೀಸರು ಇಬ್ಬರು ಜಂಟಿ ಕಾರ್ಯಾಚರಣೆ ಮಾಡುವ ಮೂಲಕ ಈಗ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಸಹಿತ ಹೇಳ್ತಾ ಇದ್ದಾರೆ. ಅದರಲ್ಲೂ ಸಹಿತ ಕಳೆದ 3 ದಿನಗಳ ಹಿಂದೆ ಈತನನ್ನ ಬಂಧಿಸಲಾಗಿರುವಂಥದ್ದು. ಮಧುಕರ್ ರೆಡ್ಡಿ ಅಂತ ಈತನ ಹಿನ್ನೆಲೆ ಇರುವಂಥದ್ದು. ಈತ ಮದನಪಲ್ಲಿ ವ್ಯಾಪ್ತಿಯಲ್ಲಿ, ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ನಿಲಪಲ್ಲಿ ಅನ್ನೋ ಒಂದು ಗ್ರಾಮದ ಬಳಿ ಈತ ಅಲ್ಲಿದ್ದ ಅನ್ನೋದನ್ನ ಅಲ್ಲಿದ್ದಂತಹ ಸ್ಥಳೀಯ ಒಬ್ಬ ಟ್ರಾಫಿಕ್ ಪೊಲೀಸ್ ನೋಡಿ ಅವರನ್ನ ಪತ್ತೆ ಹಚ್ಚಿರ್ತಾರೆ. ಅದಾದ ಬಳಿಕ ಆತನನ್ನ 2 ದಿನಗಳ ಹಿಂದೆ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗ ಮದನಪಲ್ಲಿ ಪೊಲೀಸರು ಮಾಡಿರುವಂಥದ್ದು. ಅದರಂತೆ ಅವರು 2 ದಿನಗಳ ಕಾಲ ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ಈಗ ಅವರಿಗೆ ಒಂದೆಡೆ ಕನ್ಫರ್ಮ್ ಆಗಿರುವಂಥದ್ದು ಈತನೇ ಅನ್ನೋದ್ರ ಬಗ್ಗೆ. ಈಗ ಆತ ಸ್ವತಃ ಒಪ್ಪಿಗೆ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ. ಹಿಂದೆ ನಾನೇ ಬೆಂಗಳೂರಿನಲ್ಲಿ ಇಂಥ ಕೃತ್ಯ ಎಸಗಿದ್ದು ಅನ್ನೋದನ್ನ ಆತನೇ ಹೇಳಿಕೆ ಕೊಟ್ಟಿದ್ದೇನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇತ್ತು. ಆದರೆ ಈಗ ಗೃಹ ಸಚಿವರು ಅದನ್ನ ಸಂಪೂರ್ಣವಾಗಿ ಕನ್ಫರ್ಮ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿಂದ ಈಗ ಘಟನೆಗೆ ಸಂಬಂಧಪಟ್ಟಂತೆ ಮೊದಲು ಘಟನೆ ಆಗಿರೋದ್ರ ಬಗ್ಗೆ ಈಗಾಗಲೇ ಬೆಂಗಳೂರು ಪೊಲೀಸರು ಅಲ್ಲಿಗೆ ದೌಡಾಯಿಸಿರುವಂಥದ್ದು. ಒಂದು ವಿಶೇಷ ತಂಡ ಅಲ್ಲಿಗೆ ಹೋಗಿರುವಂಥದ್ದು. ಈ ಹಿಂದೆ 4 ಜನ ಇನ್ಸ್ಪೆಕ್ಟರ್ ನೇತೃತ್ವದ ಸುಮಾರು 40 ಜನರ ಒಂದು ತಂಡವನ್ನು ಮಾಡಿದ್ದು. ಆ 4 ಜನ ಮುಖ್ಯಸ್ಥರನ್ನು ಸಹಿತ ಇಲ್ಲಿಂದ ಅಲ್ಲಿಗೆ ಕಳಿಸುವಂತಹ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಮೊದಲನೇದಾಗಿ ಇಲ್ಲಿಂದ ಹೋದಂತಹ ಪೊಲೀಸರು ಇಲ್ಲಿ ಸಾಕ್ಷಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಮೊದಲನೇದಾಗಿ ಆತನ ಬೆರಳಚ್ಚು ಆ ಕೃತ್ಯ ಎಸಗಿದ ದಿನ ಆತ ATM ಒಳಗಡೆ ಎಲ್ಲೆಲ್ಲ ಬೆರಳು ಮುಟ್ಟಿದ ಅನ್ನೋದ್ರ ಬಗ್ಗೆ ಅವರೇನು ಬೆರಳಚ್ಚು ತಜ್ಞರು FSL ನವರು ಬಂದು ದಾಖಲೆಗಳನ್ನು ಕಲೆ ಹಾಕಿದ್ರು. ಅದನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಆತನ DNA ಗೆ ಸಂಬಂಧಪಟ್ಟಂತೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆಕೆ ಜೊತೆ ತಳ್ಳಾಟ ಆಯಿತು. ಈ ವೇಳೆಯಲ್ಲಿ ಆತನ ಬಿದ್ದಿದ್ದಂತಹ ಕೆಲ ಕೂದಲುಗಳು ಇರುವಂತಹ ಸಂಖ್ಯೆಗಳಿತ್ತು, ಅದನ್ನು ಸಹಿತ ತೆಗೆದುಕೊಂಡು ಹೋಗಿರುವಂಥದ್ದು. ಮತ್ತೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಹಲ್ಲೆಗೊಳಗಾದಂತಹ ಜ್ಯೋತಿ ಉದಯ್ ಆತನ ಬಗ್ಗೆ ಹೇಳಿರುವಂತಹ ಚಹರೆ ಇರ್ಬೋದು, ಮತ್ತೆ ಆತನನ್ನ ಸೂಕ್ಷ್ಮವಾಗಿ ಆಕೆ ನೋಡಿದಂತಹ ವೇಳೆಯಲ್ಲಿ ಕಂಡಂತಹ ದೃಶ್ಯಗಳನ್ನು ಆಕೆ ಏನು ಹೇಳಿದ್ರು ಅದ್ರ ಬಗ್ಗೆ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು. ಜೊತೆಗೆ ಇಲ್ಲಿರುವಂತಹ CCTV ದೃಶ್ಯಗಳನ್ನು ಸಹಿತ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲವನ್ನು ತೆಗೆದುಕೊಂಡು ಹೋಗುವಂತಹ ಪೊಲೀಸರು ಮೊದಲನೇದಾಗಿ ಆತ ಇರುವಂತಹ ಪ್ರದೇಶಕ್ಕೆ ತೆರಳಿ ಮೊದಲನೇದಾಗಿ ಆ ಬೆರಳಚ್ಚಿಗೆ ಆತನ ಬೆರಳಚ್ಚಿನ ಮ್ಯಾಚ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ಕಡೆ FSL ತಂಡನೂ ಸಹಿತ ಈಗ ಹೋಗಿರುವಂಥದ್ದು. ಅದಾದ ಬಳಿಕ ಆತನ ಕೂದಲನ್ನೇನೋ ಇಲ್ಲಿ ದಾಖಲೆಯಾಗಿ ಕಳಿಸಿಕೊಂಡಿರುವಂತಹ FSL ತಂಡ ಅದರಿಂದ DNA ಚೆಕ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಆ CCTV ಫುಟೇಜ್ನಲ್ಲಿ ಆತನ ಮುಖಚರ್ಯೆ ಏನು ಪತ್ತೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ CCTV ದೃಶ್ಯಗಳ
ದೃಶ್ಯಗಳಲ್ಲಿರುವಂತಹ ದೃಶ್ಯಗಳಿರ್ಬೋದು ಮತ್ತು ಈಗ ಸಿಕ್ಕಿರುವಂತಹ ಆತನ ಫೋಟೋಗಳನ್ನು ಇಟ್ಕೊಂಡು ಮ್ಯಾಚ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಮ್ಯಾಚ್ ಆದಂತಹ ಬಳಿಕ ಪುನಃ ಏನು ಇದರಲ್ಲಿ ಘಟನೆಯಲ್ಲಿ ಹಲ್ಲೆಗೊಳಗಾಗಿರುವಂತಹ ಜ್ಯೋತಿ ಉದಯ್ ನೀಡುವಂತಹ ಹೇಳಿಕೆಗಳೇನಿದೆ ಆ ಹೇಳಿಕೆಗಳು ಮತ್ತು ಆತನ ಚಹರೆ ಬಗ್ಗೆ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಆ ಚಹರೆಗಳನ್ನು ಏನು ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾರೆ. ಅದಷ್ಟು ಮ್ಯಾಚ್ ಆದಂತಹ ಬಳಿಕ ಮೊದಲನೇದಾಗಿ ಪೊಲೀಸರು ನೇರವಾಗಿ ಬೆಂಗಳೂರು ಪೊಲೀಸರಿಗೆ ಅವರನ್ನು ವಶಕ್ಕೆ ಕೊಡುವುದಿಲ್ಲ. ಮೊದಲನೇದಾಗಿ ಅಲ್ಲಿರುವಂತಹ ಮದನಪಲ್ಲಿ ಪೊಲೀಸರು ಆತನನ್ನು ಅರೆಸ್ಟ್ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅರೆಸ್ಟನ್ನು ತೋರಿಸಿದ ಬಳಿಕ ಆತನ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಬಾಡಿ ವಾರೆಂಟ್ ಮೇಲೆ ಬೆಂಗಳೂರು ಪೊಲೀಸರಿಗೆ ನೀಡುವಂಥದ್ದು. ಬೆಂಗಳೂರು ಪೊಲೀಸರು ಅದಾದ ಬಳಿಕ ಆತನ ಕರೆತಂದು ಇಲ್ಲಿ ವಿಚಾರಣೆಯನ್ನು ಕೈಗೊಳ್ಳುತ್ತಾರೆ. ಮತ್ತು ಘಟನೆ ನಡೆದಂತಹ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಥಳೀಯ FSL ತಂಡದ ಜೊತೆ ಆತನನ್ನು ಪುನಃ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಏನು ಹಲ್ಲೆಗೊಳಗಾಗಿರುವಂತಹ ಜ್ಯೋತಿ ಉದಯ್ ಅವರನ್ನು ಸಹಿತ ಕರೆಸಿಕೊಳ್ಳಲಾಗುತ್ತೆ. ಅವರನ್ನು ಇನ್ನು ಸಂಪೂರ್ಣವಂತಹ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಅವರು ನೋಡಿರುವಂತಹ ವ್ಯಕ್ತಿ ಈತನ ಅದು ಬಗ್ಗೆ ಇನ್ನು TP ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆದಂತಹ ಬಳಿಕ ಆತನ ಆರೋಪಿ ಅಂತ ಕನ್ಸಿಡರ್ ಮಾಡಿ ಬೆಂಗಳೂರು ಪೊಲೀಸರು ಏನು ಆತನಿಂದ ಸ್ಥಳ ಮಾಜರು ಮಾಡಿಸುವಂತಹ ಕೆಲಸ ಆಗುತ್ತೆ. ಮತ್ತು ಘಟನೆ ನಡೆದಂತಹ ಪ್ರದೇಶಕ್ಕೆ ಆತನ ಕರೆತರ್ತಾರೆ. ಜೊತೆಗೆ ಹೇಗೆಲ್ಲ ಕೃತ್ಯವನ್ನು ಎಸಗಿದೆ ಅನ್ನೋದ್ರ ಬಗ್ಗೆ ಆತನ ಬಳಿಯಿಂದಲೇ ಸಹಿತ ಮಾಹಿತಿ ಕಳೆದುಕೊಂಡು ಆತನಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಪೊಲೀಸರು ಮುಂದಾಗುವಂಥದ್ದು. ಆದರೆ ಈ ಘಟನೆಯಲ್ಲಿ ಪ್ರಮುಖವಾಗಿ ಆತನಿಂದ ಈಗಾಗಲೇ ಲಕ್ಷಾಂತರ ರೂಪಾಯಿ ಹಣ ಈಗ ಕರ್ನಾಟಕ ಸರ್ಕಾರಕ್ಕೂ ಲಾಸ್ ಆಗಿರುವಂಥದ್ದು. ಯಾಕಂತಂದರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸುಮಾರು 7 ತಿಂಗಳ ಕಾಲ ಬೆಂಗಳೂರು ಪೊಲೀಸರು ಏನು ಇಲ್ಲಿಂದ ಆಂಧ್ರಕ್ಕೆ ತೆರಳಿರುವಂಥದ್ದು ತಮಿಳುನಾಡಿಗೆ ವಿಶೇಷ ತಂಡಗಳನ್ನು ಕಳಿಸಲಾಗಿತ್ತು. ಮತ್ತು ಸುಮಾರು 7 ತಿಂಗಳ ಕಾಲ ಅವರೆಲ್ಲರೂ ಸಹಿತ ಬೇರೆ ಕಡೆ ಇದ್ಕೊಂಡು ಆತನ ವಾಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಅಪರಿಚಿತ ವ್ಯಕ್ತಿಗಳನ್ನು ಸಹಿತ ಈತನಿಗೆ ಹೋಲಿಕೆ ಆಗುವಂತಹ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇದೆಲ್ಲರ ನಡುವೆ ಪುನಃ ಆತನ ಈಗ ವಶಕ್ಕೆ ಪಡೆದಂತಹ ಪೊಲೀಸರನ್ನೆಲ್ಲ ಕಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಇನ್ನಷ್ಟು ಮಾಹಿತಿ ಕಲೆ ಹಾಕುವಂಥ ಮತ್ತು 3 ವರ್ಷಗಳ ಕಾಲ ಆತ ಎಲ್ಲಿ ಹೋಗಿದ್ದ ಅನ್ನೋದ್ರ ಬಗ್ಗೆ ಸಹಿತ ಸಂಪೂರ್ಣ ವಿವರವನ್ನು ಕಲೆ ಹಾಕಿದ ಬಳಿಕ ಆತನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಮುಂಸಾಗುವಂತಹ ಕೆಲಸವನ್ನು ಮಾಡ್ತಾರೆ ರಾಮಪ್ರಸಾದ್. ವಿಷ್ಣು ಪ್ರಸಾದ್, ಈಗ ಆತನನ್ನ ಕರ್ಕೊಂಡ್ಬರ್ಲಿಕ್ಕೆ ಈಗ ಆರಂಭಿಕ ಹಂತದ ಕೇಸ್ ಸಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿತ್ತು. ಹಾಗಾಗಿ ಮತ್ತೆ ಆತನನ್ನ ಕರ್ಕೊಂಡ್ಬಂದು ಕೋರ್ಟ್ಗೆ ಆತನನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಮದನಪಲ್ಲಿಯಿಂದ ವಶಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ಈ ಒಂದು ಪ್ರಕ್ರಿಯೆಗೆ ಎಷ್ಟು ಸಮಯ ಬೇಕಾಗತ್ತೆ? ಇನ್ನು ಎಷ್ಟು ದಿನ ನಮ್ಮ ಪೊಲೀಸರು ಆಂಧ್ರದಲ್ಲಿ ಇರಬೇಕಾಗತ್ತೆ ವಿಷ್ಣು ಪ್ರಸಾದ್? ಹೌದು ಅಮರ್ ಪ್ರಸಾದ್, ಈಗಾಗಲೇ ಏನು ಮದನಪಲ್ಲಿ ಪೊಲೀಸರು 2 ದಿನಗಳ ಹಿಂದೆನೇ ಆತನನ್ನು ವಶಕ್ಕೆ ಪಡೆದು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತು ಏನು ಇಲ್ಲಿಗೆ ಬಂದಿದ್ದಂತಹ ಆಂಧ್ರ ಟೀಮ್ ಏನಿತ್ತು ಆತ ಆಂಧ್ರ ಮೂಲದವನು ಅನ್ನೋದು ತಿಳಿದಂಥ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸಹಿತ ಇಲ್ಲಿಗೆ ಆಂಧ್ರ ಟೀಮ್ ಸಹಿತ ಬಂದಿತ್ತು. ಬಂದಂಥವರು ಸಹಿತ ಅವರು ಸಹಿತ ಏನು ನಮ್ಮ ಸ್ಥಳೀಯ FSL ಸಂಗ್ರಹಿಸಿದಂತಹ ದಾಖಲೆಗಳನ್ನು ಸಹಿತ ಅಂದೇ ಅವರು ಸಹಿತ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆನೂ ಸಹಿತ ಸಾಕಷ್ಟು ಮಂದಿ ಆಂಧ್ರದ ವಿವಿಧ ಭಾಗದಲ್ಲಿ ಈ ರೀತಿ ಶಂಕಿತರು ಸಿಕ್ಕಿದ್ರು. ಅವ್ರನ್ನ ಏನು ಬೆರಳಚ್ಚು ತಂಡದವರು ಇರ್ಬೋದು ಅದಕ್ಕೆ ಮ್ಯಾಚ್ ಮಾಡಿ ನೋಡುವಂತಹ ಕೆಲಸವನ್ನು ಈ ಹಿಂದೆ ಮಾಡಿದ್ರು ಮತ್ತು ವಿಚಾರಣೆ ಕೂಡ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪುನಃ ಏನು ಈಗ ಆಂಧ್ರ ಪೊಲೀಸರು ಈಗಾಗಲೇ 3 ದಿವಸಗಳಿಂದ ಏನು ವಿಚಾರಣೆ ನಡೆಸಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಇದಾದ ಬಳಿಕ ಈಗಾಗಲೇ ಒಂದಷ್ಟು ಕನ್ಫರ್ಮೇಷನ್ ಸಿಕ್ಕಿರುವಂಥದ್ದು. ಅದರಲ್ಲೂ ಸಹಿತ ನಮಗೆ ಗೃಹ ಸಚಿವರೀಗ ಏನು ಸ್ವತಃ ಕನ್ಫರ್ಮೇಷನ್ ನೀಡಿರುವ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಆಲ್ ಆತನೇ ಏನೋ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಸ್ಪಷ್ಟತೆ ನಮಗೆ ಈಗ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಸಮಯ ಹಿಡಿಯಲ್ಲ, ಕೇವಲ ನಾಳೆ ಸಂಜೆ ಒಳಗಡೆ ಆತ ಬೆಂಗಳೂರು ತಲುಪುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂತಂದರೆ ಆತನೇ ಅಂತ ಕನ್ಫರ್ಮ್ ಆದಂಥ ತಕ್ಷಣ ಮೊದಲನೇದಾಗಿ ಇಂದು ಸಂಜೆ ಸಹಿತ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಏನು ಬೆಂಗಳೂರು ಪೊಲೀಸರು ಬಾಡಿ ವಾರೆಂಟ್ ಮೂಲಕ ಆತನನ್ನು ಕರೆತರುವಂಥದ್ದು. ಯಾಕಂದರೆ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ ಒಂದು ಮಾಹಿತಿ ಲಭ್ಯವಾಗುವಂಥದ್ದು. ಇದಲ್ಲದೆ ಸಹಿತ ಬೇರೆ ಕಡೆ ಸಹಿತ ಈ ಹಿಂದೆನೂ ಸಹಿತ ಈ ರೀತಿ ಕೃತ್ಯನ ಎಸಗಿದ್ದ ಅನ್ನೋದ್ರ ಬಗ್ಗೆ ಹಿಂದೆನೂ ಸಹಿತ ಸಾಕಷ್ಟು ಸುಳಿವುಗಳು ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮದನಪಲ್ಲಿ ಪೊಲೀಸರು ಇವತ್ತು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿರುವುದು. ಇಲ್ಲ ಅಂತಂದರೆ ಅವರೇನಾದ್ರು ಪುನಃ ಅವರೇ ವಶಕ್ಕೆ ಪಡ್ಕೊಂಡಂಥ ಸಂದರ್ಭದಲ್ಲಿ ನಾಳೆ ಇಲ್ಲ ನಾಡ್ದಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗ ಅವರು ಅಲ್ಲಿ ಕನ್ಫರ್ಮೇಷನ್ ಕೊಟ್ಟಂತಹ ಬಳಿಕ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಬಳಿಕ ಬೆಂಗಳೂರು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ನಾಳೆ ಸಂಜೆ ಹೊತ್ತಿಗೆ ಆತನನ್ನು ಕರೆತರುವಂತಹ ಸಾಧ್ಯತೆಗಳು ಸಾಕಷ್ಟು ಇರುವಂಥದ್ದು. ಇಲ್ಲವಾದಲ್ಲಿ ಬೆಂಗಳೂರು ಹಾಗೂ ನಿಮ್ಮ ಕರ್ನಾಟಕ ಹಾಗೂ ಆಂಧ್ರ ಪೊಲೀಸರು ಒಟ್ಟಾಗಿ ಜಂಟಿ ಕಾರ್ಯಾಚರಣೆ ಮಾಡುವ ಮೂಲಕ ಒಟ್ಟಾಗಿ ಜಂಟಿಯಾಗಿ ಆತನನ್ನು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇರುವಂಥದ್ದು. ಅದಾದ ಬಳಿಕ ಆತನನ್ನು ಘಟನೆ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ ಆಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನ್ಯಾಯಾಲಯದ ಮುಂದೆ ಆತನ ಹಾಜರುಪಡಿಸಿ ಪುನಃ ಆತನನ್ನು ವಶಕ್ಕೆ ಪಡೆದು ಹಿಂದೆ ನಡೆದಿರುವಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅವನಿಂದ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಅಮರಪ್ರಸಾದ್. ವಿಷ್ಣು ಪ್ರಸಾದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದನಪಲ್ಲಿ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ರಾಜ್ಯದ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ಫರ್ಮ್ ಮಾಡಿ. ಬೆಂಗಳೂರು ಪೊಲೀಸರು ಇನ್ನೂ ಕೂಡ ಯಾಕೆ ಇದನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ ಹಾಗಾದ್ರೆ? ಅಮರಪ್ರಸಾದ್, ಏನಂತಂದ್ರೆ ಈಗಾಗಲೇ ಬೆಂಗಳೂರು ಪೊಲೀಸರು ಅವ್ರ ವಶಕ್ಕೆ ಅವರು ನೀಡಿಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಕನ್ಫರ್ಮ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಯಾಕಂತಂದ್ರೆ ಬೆಂಗಳೂರು ಪೊಲೀಸರು ಸ್ವತಃ ಅವರು ಸಹಿತ ಎನ್ಕ್ವೈರಿ ಮಾಡಬೇಕಾಗುತ್ತೆ, ಅವ್ರಿಗೂ ಸ್ಪಷ್ಟವಾದಂಥ ಮಾಹಿತಿ ಬೇಕಾಗುತ್ತೆ. ಜೊತೆಗೆ ಆತನೇ ಅನ್ನೋದಕ್ಕೆ ಕನ್ಫರ್ಮೇಷನ್ ಕೇವಲ ಏನು ಆಂಧ್ರ ಪೊಲೀಸರು ಮಾಡೋದಷ್ಟೇ ಅಲ್ಲ, ಬೆಂಗಳೂರು ಪೊಲೀಸರು ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ, ಅದರಲ್ಲೂ ಸಹಿತ SJ ಪಾರ್ಕ್ ಪೊಲೀಸರು ಅದರಿಂದ ವಿಶೇಷ ತಂಡವನ್ನು ರಚನೆ ಮಾಡಿದ್ರು. ಇಲ್ಲಿಂದ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಹೋದಂತಹ ಅಧಿಕಾರಿಗಳೇನಿದ್ದಾರೆ ಅವರು ಕಲೆ ಹಾಕಿರುವಂತಹ ಮಾಹಿತಿಗಳಿರ್ಬೋದು ಮತ್ತು ಸಾಕ್ಷಿಗಳೇನಿರ್ಬೋದು ಅದಕ್ಕೆ ಮ್ಯಾಚ್ ಮಾಡುವಂತಹ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಬೇಕಾಗುತ್ತೆ. ಸದ್ಯ ಈಗ ಪೊಲೀಸರು ಈಗಷ್ಟೇ ಅಲ್ಲಿ ಸ್ಥಳಕ್ಕೆ ತೆಳೆದಿರುವಂಥದ್ದು. ಅವರ ಹಿನ್ನೆಲೆ ಏನಿತ್ತು ಅಂದರೆ ಇಲ್ಲಿಂದ ಹೋದಂತಹ ವೇಳೆಯಲ್ಲಿ ಆತನ ಇಲ್ಲಿಗೆ ವಶಕ್ಕೆ ಪಡೆದು ತೆಗೆದುಕೊಂಡು ಬೆಂಗಳೂರಿಗೆ ಬಂದ ನಂತರ ಬಳಿಕ ಸಂಪೂರ್ಣ ವಿಚಾರಣೆಯ ಬಳಿಕ ಕನ್ಫರ್ಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಬೆಂಗಳೂರು ಪೊಲೀಸರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಸಹಿತ ಘಟನೆ ನಿನ್ನೆ ಸಂಜೆನೆ ಸಹಿತ ಬೆಂಗಳೂರು ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ನಿನ್ನೆ ಸಂಜೆನೆ ಇಲ್ಲಿಂದ ಟೀಮ್ ಕೂಡ ಹೋಗಿರುವಂಥದ್ದು. ಆದರೆ ಇಲ್ಲಿ ತನಕ ಯಾವುದೇ ರೀತಿಯ ವಿಷಯವನ್ನು ಹೊರಗಡೆ ಬಿಡದಲ್ಲೇ ಗೌಪ್ಯವಾಗಿಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಈಗ ಸಿಕ್ಕಿದಂತಹ ಮಾಹಿತಿ ಪ್ರಕಾರ ಇವತ್ತು ಆತನ ವಶಕ್ಕೆ ಪಡೆದಿರೋದು ಕನ್ಫರ್ಮೇಷನ್ ಆದಂತಹ ಬಳಿಕ ಈಗ ಮಾಹಿತಿ ಲಭ್ಯವಾಗಿರುವಂಥದ್ದು. ಆದರೆ ಇಲ್ಲಿ ತನಕ ನಮಗೆ ಬೆಂಗಳೂರು ಪೊಲೀಸರಿಂದ ಯಾವುದೇ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣವಾದಂತಹ ಸ್ಪಷ್ಟತೆ ಸಿಗ್ತಿಲ್ಲ. ಆದರೆ ಆಂಧ್ರದಲ್ಲಿರುವಂತಹ ಮದನಪಲ್ಲಿ ಪೊಲೀಸ್ ಇರ್ಬೋದು, ಮತ್ತೆ ಆಂಧ್ರ ಗವರ್ನಮೆಂಟ್ ಪ್ರಕಾರ ಇರುವಂತಹ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆತನೇ ಎನ್ನುವುದು ಕನ್ಫರ್ಮೇಷನ್ ಆಗ್ತಿರುವಂಥದ್ದು. ಇದೆಲ್ಲದರ ನಡುವೆ ಈಗ ಏನು ನಮ್ಮ ಬೆಂಗಳೂರು ಪೊಲೀಸರು ಸಹಿತ ಏನು ಗೃಹ ಸಚಿವರಿಗೆ ಮಾಹಿತಿ ನೀಡಿರುವಂಥದ್ದು, ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕಳ್ಳ ಎಲ್ಲೂ ಸಹಿತ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ, ಒಂದಿನ ಸಿಕ್ಕೊಳ್ಬೇಕು ಅನ್ನೋ ಮಾತನ್ನು ಅವರು ಹೇಳುವ ಮೂಲಕ ಈಗ ಬೆಂಗಳೂರು ಪೊಲೀಸರು ಸಹಿತ ಇಂಡೈರೆಕ್ಟ್ ಆಗಿ ಒಂದು ಕನ್ಫರ್ಮೇಷನ್ ಕೊಟ್ಟಂತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅಮರ್ ಪ್ರಸಾದ್, ಧನ್ಯವಾದ.